ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶುಕ್ರವಾರ ದಿನವೂ ನಾವು ಏನು ಮಾಡಬೇಕು, ಶುಕ್ರವಾರ ದಿನದಂದು ಉಪವಾಸ ಮಾಡಿದರೆ ಏನೆಲ್ಲ ಪ್ರಯೋಜನಗಳು ಎಂದು ಈ ವಿಡಿಯೋ ಮುಖಾಂತರ ನಾವು ತಿಳಿದುಕೊಳ್ಳೋಣ. ಪ್ರತಿ ಶುಕ್ರವಾರ ಹಿಂದೂ ಧರ್ಮದಲ್ಲಿ ಮಹಾಲಕ್ಷ್ಮಿ ದೇವಿಯ ದಿನ ಎಂದು ಪರಿಗಣಿಸಲಾಗುತ್ತದೆ. ಈ ದಿನದಲ್ಲಿ ಕೆಲವು ವಿಶೇಷ ಆಚರಣೆಗಳು ಇರುತ್ತವೆ. ಮಹಾಲಕ್ಷ್ಮಿ ಪೂಜೆ. ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುವುದು ಶುಭ ಕಾರ್ಯ. ಹಣದ ಶಾಂತಿ, ಐಶ್ವರ್ಯ, ಸಮೃದ್ಧಿಗಾಗಿ ಉಪವಾಸ ಮಾಡಲಾಗುತ್ತದೆ. ಶುಚಿತ್ವ, ಮನೆಯ ಸ್ವಚ್ಛತೆ ಹೆಚ್ಚು ಒತ್ತಡ ನೀಡಲಾಗುತ್ತದೆ. ದೇವಿಯು ಶುಚಿಯಾದ ಸ್ಥಳದಲ್ಲಿ ವಾಸ ಮಾಡುತ್ತಾರೆ ಎಂದು ಎಲ್ಲರಿಗೂ ನಂಬಿಕೆ ಇದೆ. ಲಕ್ಷ್ಮೀ ದೇವಿಯನ್ನು ಪ್ರೀತಿಸಲು ಅವರ ಪುಸ್ತಕವನ್ನು ಪಠಿಸುವುದರಿಂದ ಫಲಕಾರಿಯಾಗುತ್ತದೆ ಎಂದು ತಿಳಿಯುತ್ತದೆ. ತಂಬಿಟ್ಟು ಹಂಚುವುದು. ಕೆಲವು ಮಂದಿ ಕಂಕಣ, ಸಿಂಗಾರು ಸಾಮಗ್ರಿಗಳನ್ನು ಸ್ತ್ರೀಯರಿಗೆ ಹಂಚುತ್ತಾರೆ. ಬಡವರಿಗೆ ದಾನ ಮಾಡುವುದು ಪುಣ್ಯಕರ ಕೆಲಸವಾಗಿದೆ. ಬೆಳಗ್ಗೆ ಎದ್ದ ನಂತರ ಮನೆ ಸ್ವಚ್ಛ ಮಾಡಿಕೊಳ್ಳುವುದು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟಕರವಾಗಿದೆ. ತುಳಸಿ ಗಿಡದ ಬಳಿ ಮೊದಲು ದೀಪವನ್ನು ಹಚ್ಚಬೇಕು. ಶುಭ ಆರಂಭ ಮಾಡುವುದು. ಹಾಲು, ಸಕ್ಕರೆ, ಗೋಧಿ ಹಿಟ್ಟು ದಾನ ಮಾಡಿ ಪುಣ್ಯ ದೊರೆಯುತ್ತದೆ. ಲಕ್ಷ್ಮಿಯ ಅಷ್ಟೋತ್ತರ ಮಂತ್ರ ಪಠಿಸುವುದರಿಂದ ಧನ ಸಮೃದ್ಧಿಗೆ ಸಹಾಯವಾಗುತ್ತದೆ. ಬ್ಯಾಂಕ್ ಅಥವಾ ಹಣಕಾಸು ಲೆಕ್ಕಪತ್ರ ಸಂಬಂಧಿತ ಕೆಲಸಗಳಿಗೆ ಶುಕ್ರವಾರ ಶುಭ ದಿನವಾಗಿದೆ. ಶುಕ್ರವಾರ ದಿನವು ಹಸಿರು ಅಥವಾ ಬಿಳಿ ಬಟ್ಟೆ ಧರಿಸುವುದು ಶುಭ ನಕಾರಾತ್ಮಕತೆಯನ್ನು ತಗ್ಗಿಸಬಹುದು. ಮಕ್ಕಳಿಗೆ ತಾಯಿ ಅಥವಾ ಪೋಷಕರೊಂದಿಗೆ ಸಮಯ ಕಳೆಯಲು ಉತ್ತಮ ದಿನವಾಗಿದೆ. ಶುಕ್ರವಾರ ದಿನ ಉಪವಾಸ ವ್ರತ ಮಾಡುವುದು ಧಾರ್ಮಿಕವಾಗಿ ಮತ್ತು ಆತ್ಮ ಸಂತೃಪ್ತಿಗೆ ತುಂಬ ಶ್ರೇಷ್ಠ ಎಂದೇ ಪರಿಗಣಿಸಲಾಗುತ್ತದೆ. ಇದರಿಂದ ವ್ಯಕ್ತಿಗೆ ಭಕ್ತಿಯ ಬೆಳವಣಿಗೆ, ಧೈರ್ಯ ಮತ್ತು ಮನೋಸ್ಥೈರ್ಯ ಸಿಗುತ್ತದೆ. ನಾವು ಹೆಚ್ಚಾಗಿ ಉಪವಾಸ ಮಾಡಿದರೆ ಮಹಾಲಕ್ಷ್ಮಿಯ ಕೃಪೆ ದೊರೆಯುತ್ತದೆ. ಆರ್ಥಿಕ ಸ್ಥಿತಿ ಸುಧಾರಣೆ, ಸಮೃದ್ಧಿ, ಸಂತೋಷ, ವೈವಾಹಿಕ ಜೀವನ ಸುಖಮಯವಾಗುತ್ತದೆ. ದಾಂಪತ್ಯದಲ್ಲಿ ಅನುಕೂಲ, ವೈರಾಗ್ಯ ನಿವಾರಣೆಯಾಗುತ್ತದೆ. ಕನ್ಯಾ ಸಂತಾನಕ್ಕೆ ಆಶೀರ್ವಾದವಾಗುತ್ತದೆ. ಕೆಲವು ಜನರು ಶುಕ್ರವಾರ ಉಪವಾಸವನ್ನು ಮಕ್ಕಳ ಆಶೀರ್ವಾದಕ್ಕಾಗಿ ಮಾಡುತ್ತಾರೆ. ದೇಹದ ವಿಶ್ರಾಂತಿ ಮತ್ತು ಶುದ್ಧತೆ. ಉಪವಾಸದಿಂದ ದೇಹವು ಡಿಟಾಕ್ಸ್ ಆಗುತ್ತದೆ. ಉಪವಾಸದಲ್ಲಿ ಪೂಜೆ ಮತ್ತು ಧ್ಯಾನ ಮಾಡುವ ಮೂಲಕ ಮನಸ್ಸು ಶಾಂತವಾಗುತ್ತದೆ. ಆಹಾರ ಮತ್ತು ಇತರ ಬಯಕೆಗಳನ್ನು ನಿಯಂತ್ರಿಸುವ ಅಭ್ಯಾಸದಿಂದ ಆಧ್ಯಾತ್ಮದಲ್ಲಿ ಉನ್ನತಿಯಾಗುತ್ತದೆ. ನೀವು ಯಾವ ರೀತಿ ಶುಕ್ರವಾರದಂದು ಉಪವಾಸ ಮಾಡಬೇಕು ಇಲ್ಲಿ ನೋಡೋಣ ಬನ್ನಿ. ಬೆಳಗ್ಗೆ ಸ್ನಾನ ಮಾಡಿ ಲಕ್ಷ್ಮಿಗೆ ಪೂಜೆ ಸಲ್ಲಿಸಬೇಕು. ಆ ದಿನ ಹಾಲು, ಪಾನೀಯ ಅಥವಾ ಫಲಹಾರ ಮಾತ್ರ ತೆಗೆದುಕೊಳ್ಳಬಹುದು. ಸಾಯಂಕಾಲ ದೀಪ ಹಚ್ಚಿ ಲಕ್ಷ್ಮೀ ದೇವಿಗೆ ನೈವೇದ್ಯವಿಟ್ಟು ಪೂಜೆ ಮಾಡಿ ಶನಿವಾರ ಬೆಳಗ್ಗೆ ಉಪವಾಸ ಮುಕ್ತಾಯಗೊಳಿಸಬಹುದು. ನೀವು ಶುಕ್ರವಾರ ದಿನದಂದು ಉಪವಾಸ ಶ್ರದ್ಧೆಯಿಂದ, ಭಕ್ತಿಯಿಂದ ಇದ್ದಿದ್ದಾದರೆ ಹೆಚ್ಚಿನ ಲಾಭಕ್ಕಾಗಿ ಶುದ್ಧ ಮನಸ್ಸಿನಿಂದ ಹಾಗೂ ಪ್ರಾಮಾಣಿಕತೆಯಿಂದ ಉಪವಾಸ ಮಾಡುವುದು ಮುಖ್ಯ. ಉಪವಾಸವು ಆರೋಗ್ಯದ ದೃಷ್ಟಿಯಿಂದ ಶುಕ್ರವಾರ ಉಪವಾಸ ಮಾಡುವುದು ಅದೆಂತಹದ್ದೇನು ತಪ್ಪೇನಿಲ್ಲ. ಕೆಲವೊಂದು ಒಳ್ಳೆಯ ಲಾಭಗಳು ಕೂಡ ಇವೆ. ಉಪವಾಸದಿಂದ ಜೀರ್ಣಕ್ರಿಯೆಗೆ ವಿಶ್ರಾಂತಿ ಸಿಗುತ್ತದೆ. ತೂಕ ಕಡಿಮೆಯಾಗುತ್ತದೆ. ಮೆದುಳಿಗೆ ವಿಶ್ರಾಂತಿ ಸಿಗುತ್ತದೆ. ನೀವು ಅತಿಯಾದ ಉಪವಾಸ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಣ ದೃಷ್ಟಿಯಿಂದ ಶುಕ್ರವಾರ ಉಪವಾಸ ಮಾಡುವುದು ಮಹಾಲಕ್ಷ್ಮಿ ದೇವಿಯ ಕೃಪೆ ಪಡೆಯುವುದು. ಈ ದಿನ ಉಪವಾಸದಿಂದ ಆತ್ಮಶಕ್ತಿ ಮತ್ತು ಧನ ಸಂಪತ್ತಿನ ಪ್ರವಾಹಕ್ಕೆ ದಾರಿಯಾಗಬಹುದು. ಲಕ್ಷ್ಮೀ ಕೃಪೆಯಿಂದ ಶುದ್ಧ ಮನಸ್ಸಿನಿಂದ ಪೂಜಿಸಿದರೆ ಮತ್ತು ಉಪವಾಸವಿಟ್ಟರೆ ದುರ್ಬಲ ಧನಸ್ಯ ಸುಧಾರಣೆ ಸಾಧ್ಯ. ನಿರಂತರ ಲಾಭದ ಸಾಧ್ಯತೆ. ವ್ಯಾಪಾರ ವ್ಯವಹಾರದಲ್ಲಿ ಬದಲಾವಣೆ, ಸಂತೋಷಕರ ಬೆಳವಣಿಗೆಯಾಗಬಹುದು. ಕುಟುಂಬದಲ್ಲಿ ಹಣದ ವಿಚಾರದಲ್ಲಿ ಒಗ್ಗಟ್ಟಿನ ಪ್ರಾರ್ಥನೆ ಇರಲಿ. ಶುಕ್ರವಾರ ಬಿಳಿ ಅಥವಾ ಗುಲಾಬಿ ಬಣ್ಣದ ಹೂಗಳಿಂದ ಪೂಜೆ ಮಾಡಿ. ಈ ಎಲ್ಲ ವಿಚಾರಗಳನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ಪ್ರತಿ ಶುಕ್ರವಾರದಂದು ಉಪವಾಸವಿದ್ದು ಪೂಜೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಒಳ್ಳೆಯ ಆರೋಗ್ಯ, ಹಣಕಾಸಿನ ವಿಚಾರ, ಮಕ್ಕಳಲ್ಲಿ ಓದು ಬರಹ ಪ್ರತಿಯೊಂದರಲ್ಲಿಯೂ ಬದಲಾವಣೆಯನ್ನು ನೀವು ನೋಡಬಹುದು. ಈ ಎಲ್ಲ ವಿಚಾರಗಳು ಗಮನದಲ್ಲಿ ಇರಲಿ ಎಂದು ಈ ವಿಡಿಯೋ ಮುಖಾಂತರ ನಾನು ತಿಳಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮರಿಬೇಡಿ. ನಿಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.